ಬಿಗ್ ಬಾಸ್ ರೋಸ್ಟ್ ಮಾಡಿ ಆಕ್ಚುಲಿ ನಿಜವಾದ ರೋಸ್ಟರ್ಸ್ ನಾವಲ್ಲ ಗೈಸ್, ಸುದೀಪ್ ಸರ್ ಅಂತಾನೆ ಹೇಳ್ಬೋದು. ನಿನ್ನೆ ಚೈತ್ರಕ್ಕೂನ ಹಾಕೊಂಡು ರುಬೋರೆ ನಂಗಂತೂ ಆನಂದ ಪರಮಾನಂದ, ನಂಗೆ ಆನಂದ ಪರಮಾನಂದ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ರೋಸ್ಟ್. ನಾನು ತುಂಬಾ ದಿನ ಆದ್ಮೇಲೆ ಮತ್ತೆ ವಾಪಸ್ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಕ್ಕಂಗೆ ಏನೋ ದೊಡ್ಡ ರೋಗ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾವ್ರೆ. ಈಗ ಹಾಸ್ಪಿಟಲ್ಗೆ ಹೋಗಿದ್ದಾಗ ಡಾಕ್ಟರ್ ಹತ್ರ, ನರ್ಸ್ ಹತ್ರ, ಎಲ್ಲರ ಹತ್ರನು ಕೇಳ್ದೆ, ನೀವ್ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಎಲ್ಲರ ಹತ್ರ ಪುಂಕ್ತಾ ಇದ್ದಾಳೆ ಬಂದು. ಡಾಕ್ಟರ್ ಹೇಳಿರೋದನ್ನೇ ಹೇಳಿದ್ರೆ ಓಕೆ, ಅದನ್ನ ಬಿಟ್ಬಿಟ್ಟು ಅಕ್ಕನೇ ಹೊಸ ಕತೆ ಸೃಷ್ಟಿ ಮಾಡಿ ಮಂಜಣ್ಣ ನೀನ್ ಝೀರೋ, ಶಶೀರ್ ನೀನ್ ಹೀರೋ, ಧನ್ರಾಜ್ ನೀನ್ ವೇಸ್ಟ್, ಹನುಮಂತ ನೀನ್ ಟೇಸ್ಟ್ ಅಂತ ಎಲ್ಲರ ಹತ್ರ ಪುಂಕ್ತವಳೆ. ಊಟ ಮಾಡುವಾಗ, ಕಕ್ಕ ಮಾಡುವಾಗ, ಸುಸು ಮಾಡುವಾಗ ಎಲ್ಲ ಟೈಮಲ್ಲೂ ಪುಂಗದೆ ಕೆಲಸ. ಧನ್ರಾಜ್ದು ಜೈಲು ಶಿಕ್ಷೆ ಅವಧಿ ಮುಗ್ದೋಯ್ತು. ಡಂಕುಣಕ ನಕ ನಕ ಡಂಕುಣಕ ನಕ ನಕ ಅಂತ ಕರ್ಕ ಬಂದ್ರು. ಹನುಮಂತನ ಮನದಾಳದ ಮಾತು, ಲೇ ನಮ್ ಹುಲಿ ರಿಲೀಸ್ ಲೇ, ನಮ್ ಹುಲಿ ಲೇ ಲೇ ನಮ್ ಹುಲಿ ಲೇ ಹುಲಿ. ನಾನೊಂದ್ ಸೆಕೆಂಡ್ ಈ ಸೀನ್ ನೋಡಿ ದೆವ್ವ ಅನ್ಕೊಂಡ್ಬಿಟ್ಟೆ. ಮೇಕಪ್ ಮಾಡ್ಕೋತಿರೋದು ಅಕ್ಕ. ಸ್ಪೀಡ್ ಪಕ್ಕ ಓಟ್ಲಿಕ್ಕಿದ್ದಾರೆ ನಮ್ಮಕ್ಕ. ಇವಾಗ ಮಜಾ ಅಂದ್ರೆ ಇವಾಗ ಆಟ ಶುರು. ಕಿಚ್ಚ ಬಾಸ್ ಎಂಟ್ರಿ ರುಬ್ತಾರೆ ನೋಡಿ, ಹಾಕೊಂಡು ಚಳಿತಾಳೇನು ಈ ಚಳಿಯೋ ಅಂತ ಸಕ್ಕದಾಗಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ. ಕಿಚ್ಚ ಬಾಸ್ ಬರ್ತಿದ್ದಂಗೆ ಎಲ್ಲರನ್ನು ಆರಾಮಾಗಿ ಮಾತಾಡ್ತಾ ಇದ್ರು. ಮನೆಯಿಂದ ಆಚೆ ಹೋಗಿದ್ದ ಇವಳು ಎಲ್ಲರ ಬಗ್ಗೆನೂ ತಿಳ್ಕೊಂಡ್ ಬಂದಿದ್ದೀನಿ ಅಂತ ಇವಳದೇ ಒಂದು ಕತೆನ ಕ್ರಿಯೇಟ್ ಮಾಡ್ಕೊಂಡು ಎಲ್ಲರಿಗೂ ಪುಂಗಿದ್ದಲ್ದೆ ಜಸ್ಟಿಫಿಕೇಶನ್ ಕೊಡ್ಕೊತಾ ಇದ್ದಾಳೆ, ನಾನು ಹೇಳಿದ್ದು ಕರೆಕ್ಟು ಅಂತ. ಇವಾಗ ಸ್ಟಾರ್ಟ್ ಆಯ್ತು ನೋಡಿ ರೋಸ್ಟ್. ಕಿಚ್ಚ ಸುದೀಪ್ ಅವರು ಮಾತಾಡುವಾಗ ಮಧ್ಯೆ ಮಾತಾಡಿ ಅವ್ರಿಗೆ ಕೋಪ ಬರುಸ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡದೆ ಅವಮಾನ ಮಾಡ್ತಾರೆ. ತಾಳ್ಮೆ ಕಳ್ಕೊಂಡಂತ ಸುದೀಪ್ ಸರ್ ಅವ್ರನ್ನ ಹಾಕೊಂಡು ರುಬ್ತಾರೆ. ಇಷ್ಟು ಅಲ್ದೇನೆ ಅಕ್ಕೊಂದು ಎಮೋಷನಲ್ ಡ್ರಾಮಾಗಳು, ಕಣ್ಣೀರ್ ಹಾಕೋದು, ಸ್ವಾರಿ ಕೇಳೋದು, ಪುಂಗಿಸ್ಕೊಳ್ಳೋರಿದ್ರೆ ಪುಂಗೋದು. ಈ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ಗೋಲ್ಡ್ ಸುರೇಶ್ ಅವ್ರಿಗೆ ಸಿಕ್ಕಿದೆ. ಸುದೀಪ್ ಸರ್ ಬೈದ ಮೇಲೆ ಮತ್ತೆ ಕ್ಯಾಮರಾ ಹತ್ರ ಹೋಗಿ, ನಂಗೆ ಮನೆಯಲ್ಲಿ ಇರಕ್ಕಾಗಲ್ಲ, ನಂಗೆ ಮನೆಗೆ ಕಳಿಸಿ, ನಂಗೆ ಇಲ್ಲಿ ಉಸಿರು ಕಟ್ಟದಂಗೆ ಆಗ್ತಾ ಇದೆ ಹಂಗೆ ಹಿಂಗೆ ಅಂತ ಡ್ರಾಮಾ ಪುಂಕ್ತವಳೆ ಅಕ್ಕ. ಸುದೀಪ್ ಸರ್ ಮತ್ತೆ ಬುದ್ಧಿ ಬಾತ್ನ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳೋದಾರೆ ಮಾಡ್ಕೋ, ಇಲ್ಲಾಂದ್ರೆ ಬಿಟ್ಬಿಡು ಅಂತ ಹೇಳಿ ಸುಮ್ನಾಗ್ತಾರೆ. ಈಗ ಬಿಗ್ ಬಾಸ್ ಅವರು ಮಾಡಿರೋ ಮೂವಿ ಪೋಸ್ಟರ್ ಗಳನ್ನ ನೋಡೋಣ. ಜಾರಿ ಬಿದ್ದ ಜಾಣ, ನಮ್ಮ ಮಂಜಣ್ಣ ಭವ್ಯನ್ ಸವಾಸ ಮಾಡಿ ಆದ ಕೋಣ, ಪಾಸಿಟಿವ್ ಪರಿಮಳ, ಸ್ಮೆಲ್ಲಿಂಗ್ ಸಕ್ಸಸ್ಫುಲ್ಲಿ. ಅಂದ್ರೆ ನಮ್ಮ ಹನುಮಂತ ಊಸ್ ಬಿಡ್ತಾ ಇರ್ತಾನೆ, ಅದೇ ಸ್ಮೆಲ್ಲು ಪರಿಮಳ ಅಂತ. ಕುರಿಗಳು ಸಾರ್ ಕುರಿಗಳು. ಮತ್ತೆ ಬಂದ ಐಶ್ವರ್ಯ, ತಂಗಿ ನಿನಗಾಗಿ ಎಮೋಷನಲ್ ಇಟ್ಟು ಅಕ್ಕನ್ ಮಾತನಾರ ಕೇಳ್ಬಿಟ್ರೆ ತಿನ್ನಿಸ್ಬಿಡ್ತಾಳೆ ಗೋಧಿ ಇಟ್ಟು. ಒಂದಿಷ್ಟು ಗೇಮ್ ಗಳನ್ನ ಆಡ್ಸಿದ್ರು, ಹೆಸರು ಟಾಸ್ಕ್ ಆಯ್ತು. ಆಮೇಲೆ 2 ಹೊಸ ಕ್ಯಾಂಡಿಡೇಟ್ ಗಳ ವೈಲ್ಡ್ ಕಾರ್ಡ್ ಎಂಟ್ರಿ ಆಯ್ತು. ಇವ್ರುಗಳಿಷ್ಟು ಕಿಸ್ತು ದಬಾಕಿರೋದನ್ನ ನೋಡಿದ್ದಾಯ್ತು. ಇವ್ರೇನ್ ಕಿಸ್ತು ದಬಾಕ್ತಾರೆ ಅಂತ ನೋಡ್ಬೇಕು. ಅನುಷಾ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಹೋಗಾಯ್ತು. ಬಿಗ್ ಬಾಸ್ ಎಪಿಸೋಡ್ ಎಂಡ್ ಆಯ್ತು. ಇದು ಇವತ್ತಿನ ರೋಸ್ಟ್ ಆಗಿತ್ತು ಗೈಸ್. ನನ್ನ ಅಭಿಪ್ರಾಯ ನಾನು ತಿಳಿಸಿದೀನಿ. ನಂಗೆ ಯಾರ ಮೇಲೂ ಕೂಡ ವೈಯಕ್ತಿಕ ದ್ವೇಷ ಇಲ್ಲ ಗೈಸ್. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ನ ಮಾಡಿ ಗೈಸ್. ನಾಳೆ ಬರ್ತೀನಿ. ಮಚ್ ಲವ್ ಗೈಸ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಬಾಯ್, ಲವ್ ಯು. ಇವನ ಹೆಸರು ಅರ್ಜುನ್ ಆದಿ ಅಂತ ಹೇಳಿ, ಇವನು ಮೈಸೂರಿನ. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.